ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ನ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಇವಾಗ ನೋಡಿ, ಒಂದು ಕಡೆಗೆ ನಾನು 1 ಬೌಲ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ನೀರನ್ನು ಹಾಕ್ತಿದ್ದೀನಿ. ಜಾಸ್ತಿ ಹಾಕ್ಬಾರ್ದು, 1 ಟೀ ಸ್ಪೂನಷ್ಟು ಹಾಕಬೇಕು. ನಾವು ಇವಾಗ ಮಾಡ್ತಿರೋದು ಕ್ಯಾರಮೆಲ್, ಹಾಗಾಗಿ 1 ಸ್ಪೂನನ್ನು ಹಾಕಬೇಕು. ಕ್ಯಾರಮೆಲ್ ಶುಗರ್ನ ಮಾಡ್ತಾ ಇರೋದು. ಕರೆಕ್ಟಾಗಿ ಇದನ್ನು ಕರಗಿಸ್ಕೋಬೇಕು. ನೋಡಿ, ಈ ರೀತಿ ಕರಗಿಸ್ಕೊತಾ ಇದೆ ನೋಡಿ. ಸ್ಟವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಕ್ಯಾರಮೆಲ್ ಶುಗರ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕ್ರಿಸ್ಮಸ್ಸಿಗೆ ಸ್ಪೆಷಲ್ಲಾಗಿ ಪ್ಲಮ್ ಕೇಕ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ರೀತಿ ಚೆನ್ನಾಗಿ ಕರಗಿಸ್ಬೇಕು ಇದನ್ನು. ಇದಕ್ಕೆ ಮೇನ್ ಅಂದರೆ ಇದು ಕ್ಯಾರಮೆಲ್ ಶುಗರು. ಇದಿದ್ರೇ ಅದಕ್ಕೆ ಪ್ಲಮ್ ಕೇಕ್ ಸೂಪರ್ ಆಗಿರುತ್ತೆ. ನೋಡಿ, ಈ ರೀತಿ ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗಬೇಡಿ, 1 ಟೀ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಇವಾಗ ಸಕ್ಕರೆ ಎಲ್ಲ ಕರಗಿದೆ ನೋಡಿ. ಇವಾಗ ಇದಕ್ಕೆ ನಾನು 1 ಬೌಲಷ್ಟು ನೀರನ್ನು ಹಾಕ್ತಿದ್ದೀನಿ. 1 ಬೌಲ್ ಶುಗರಿಗೆ 1 ಬೌಲ್ ನೀರನ್ನು ಹಾಕಬೇಕು. ಇವಾಗ ಹಾಕಿ ಕರೆಕ್ಟಾಗಿ ಅದನ್ನು ಮತ್ತೆ ಕರಗಬೇಕದು. ಗಟ್ಟಿ ಆಗುತ್ತೆ ನೀರು ಹಾಕಿದ ತಕ್ಷಣ. ಅದು ಮತ್ತೆ ಕರಗಿ ಮತ್ತೆ ಲಿಕ್ವಿಡ್ ಥರ ಆಗಬೇಕದು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕರಗ್ತಾ ಇದೆ. ಇದನ್ನು ನೀರು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ನೋಡಿ. ಗೋಡಂಬಿ, ಬಾದಾಮ್, ಬ್ಲ್ಯಾಕ್ ದ್ರಾಕ್ಷಿ, ಚೀರಿ, ಟ್ರೂಟಿ ಫ್ರೂಟಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಕರೆಕ್ಟಾಗಿ ಇದನ್ನು 1-2 ನಿಮಿಷ ಕ್ಯಾರಮೆಲ್ ಶುಗರ್ ಒಳಗೆ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಚೆನ್ನಾಗಿ ಈ ಥರ ಕುದಿಸೋದ್ರಿಂದ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ. ಕರೆಕ್ಟಾಗಿ 2 ನಿಮಿಷ ಕ್ಯಾರಮೆಲ್ ಶುಗರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಡ್ರೈ ಫ್ರೂಟ್ಸ್ನ ಎಲ್ಲ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ನೋಡಿಕೊಂಡು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ 2 ನಿಮಿಷ ಆಗಿದೆ. ಇವಾಗ ನೋಡಿ, ನಾನು 1 ಏಲಕ್ಕಿ, 2 ಚಕ್ಕೆ ಪೀಸು, ಲವಂಗ 4-5 ಇದನ್ನು ಕೊಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೇನ್ ಅಂದರೆ ಫ್ಲೇವರಿಗೆ ಈ ಪೌಡ್ರನ್ನೇ ಹಾಕಬೇಕು, ತುಂಬ ಚೆನ್ನಾಗಾಗುತ್ತೆ. ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ. ಪ್ಲಮ್ ಕೇಕಿಗೆ ಮೇನ್ ಇದನ್ನೇ ಹಾಕಬೇಕು. ಇವಾಗ 2 ಎಗ್ಗನ್ನು ತೊಗೊಂಡಿದ್ದೀನಿ, ಜಾರಿಗೆ ಹಾಕ್ತಾಯಿದ್ದೀನಿ. ಅರ್ಧ ಬೌಲ್ ಸಕ್ಕರೆ, ಇದನ್ನು ಗ್ರೈಂಡ್ ಮಾಡಿ ತೊಗೊಂಬಂದಿದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಮೈದಾ ಹಿಟ್ಟು, ಬೇಕಿಂಗ್ ಸೋಡಾ, ವೆನಿಲಾ ಎಸೆನ್ಸ್ 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇವಾಗ ಇನ್ನೊಂದು ಬೌಲು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇವಾಗ ಗ್ರೈಂಡ್ ಮಾಡಿರುವಂಥ ಎಗ್ಗು ಮತ್ತು ಶುಗರನ್ನು ಮಿಕ್ಸ್ ಹಾಕ್ತಾಯಿದ್ದೀನಿ. ಇದು ಕರೆಕ್ಟಾಗಿ ಸಾಣಿಸಿ ತೊಗೊಂಡಿರುವಂಥ ಮೈದಾ ಹಿಟ್ಟು, ಹಾಗಾಗಿ ನಾನು ಇವಾಗ ಸಾಣಿಸ್ತಾ ಇಲ್ಲ. ಇವಾಗ 1 ಕಪ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ, ಕುಕ್ಕಿಂಗ್ ಆಯಿಲು. ಪ್ಯೂರ್ ಇರೋಂಥ ಆಯಿಲನ್ನು ಹಾಕಿ ಕರೆಕ್ಟಾಗಿ ಅದನ್ನು ಬೀಟ್ ಮಾಡ್ಕೋಬೇಕು. ಇವಾಗ ಫ್ರೈ ಮಾಡ್ಕೊಂಡಿರುವಂಥ ಕುದಿಸ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಕ್ಯಾರಮಲಲ್ಲಿ ಕುದಿಸಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಶುಗರ್ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾವು ಕ್ಯಾರಮಲ್ಲೂ 1 ಬೌಲ್ ಹಾಕಿರ್ತೀವಿ, ಎಗ್ಗಲ್ಲಿ ಅರ್ಧ ಬೌಲ್ ಹಾಕಿದ್ದೀನಿ. ಹಾಗಾಗಿ ಇವಾಗ ನೋಡಿ, ಒಂದು ಕೇಕ್ ಟೀನಿಗೆ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡಿದರೆ ಆಯಿತು. ಇದಿಲ್ಲ ಅಂದರೆ ಬಟರ್ ಪೇಪರ್ನು ಯೂಸ್ ಮಾಡ್ಕೋಬೋದು. ಈಗಿಲ್ಲ ಅಂದರೂ ಬಟರ್ ಪೇಪರ್ನು ಯೂಸ್ ಮಾಡ್ಕೋಬೋದು. ನಾನು ಬಟರ್ ಪೇಪರ್ ಇರಲಿಲ್ಲ, ಹಾಗಾಗಿ ಈ ಥರ ಮಾಡಿ ತೊಗೊತಾ ಇದ್ದೀನಿ. ಇವಾಗ ಹಾಕ್ತಾಯಿದ್ದೀನಿ ನೋಡಿ.
ಕರೆಕ್ಟಾಗಿ ಹಾಕಬೇಕು. ಇದು ಇದೇ ಥರ ಇರಬೇಕು. ತುಂಬ ತೆಳ್ಳಗೆ ತುಂಬ ಗಟ್ಟಿ ಮಾಡ್ಕೋಬಾರ್ದು. ಇದು ಕರೆಕ್ಟಾಗಿದೆ ನೋಡಿ. ಈ ಥರ ಒಂದೆರಡರಿಂದ 3 ಸಲ ಈ ಥರ ಮಾಡೋದ್ರಿಂದ ಕರೆಕ್ಟಾಗಿ ಅದು ಸ್ಪಾಂಜಾಗಿ ಉಬ್ಬಿ ಲೆವೆಲಾಗಿ ಬರುತ್ತೆ ನೋಡಿ. ಕರೆಕ್ಟಾಗಿ ಇದನ್ನು ಈ ಥರ ಮಾಡ್ಕೋಬೇಕು. ಮೇಲೆ ಸ್ವಲ್ಪ ಮತ್ತೆ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಗುಳ್ಳೆ ಗುಳ್ಳೆ ಬರಬೇಕು, ಅಲ್ಲಿ ತನಕ ಸ್ವಲ್ಪ 2ರಿಂದ 3 ಸಲ ಈ ಥರ ಮೇಲೆ ಕೆಳಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ನೋಡಿ ನಾನು ಒಂದು 5 ನಿಮಿಷ ಫ್ರೀ ಹೀಟ್ ಮಾಡಿ ತೊಗೊತಾ ಇದ್ದೀನಿ. ಇವಾಗ 5 ನಿಮಿಷ ಫ್ರೀ ಹೀಟ್ ಆಗಿದೆ. ಇವಾಗ ಇಡ್ತಾ ಇದ್ದೀನಿ. ಇದನ್ನು 35ರಿಂದ 40 ನಿಮಿಷ ಇದನ್ನು ಬೇಕ್ ಮಾಡಬೇಕು, ಅಥವಾ 30ರಿಂದ 35 ನಿಮಿಷ ಆದರೂ ಮಾಡಿದರೆ ಬರುತ್ತೆ. ಇದು ಬೇಯಲಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಇಟ್ಟು ಬೇಯಿಸ್ಕೋಬೋದು. ಇವಾಗ ಕರೆಕ್ಟಾಗಿ ಆಗಿದೆ. ಹೆಚ್ಚು ಕಮ್ಮಿ 40 ನಿಮಿಷಕ್ಕೆ ಕರೆಕ್ಟಾಗಿ ಆಗುತ್ತೆ ಅದು. ಇವಾಗ ಸೈಡಿಂದ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಓಪನ್ ಮಾಡಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಬಟರ್ ಪೇಪರ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ, ಬೇಗ ಕರೆಕ್ಟಾಗಿ ಲೆವೆಲ್ಲಾಗಿ ಬೀಳುತ್ತೆ. ಇವಾಗ ನೋಡಿ ಸ್ಲೈಸ್ ಕಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಕ್ರಿಸ್ಮಸ್ ಹಬ್ಬಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಪ್ಲಮ್ ಕೇಕ್ನ. ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.